ನೈಸ್ ರಸ್ತೆ ಟೋಲ್ ಜಟಾಪಟಿ ತಾರಕಕ್ಕೇರಿದೆ. ಟೋಲ್ ಕಟ್ಟಬೇಡಿ ಅಂತ ಕರೆ ನೀಡಿರುವ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ಕೂಡ ಅದೇ ವಿಚಾರವನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ. ಜನರನ್ನ ಎತ್ಕಟ್ಟಬೇಡಿ ಅಂತ ಇದಕ್ಕೆ ಕೈ ನಾಯಕರುಗಳು ಕೌಂಟರ್ ಕೊಡ್ತಿದ್ದಾರೆ. ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡಿದ್ದಾನೆ ಇಲ್ಲಿಗಲ್ ಆಗಿ. ನೈಸ್ ರೋಡ್ನಲ್ಲಿ ಟೋಲ್ ಕಟ್ಟಬೇಡಿ ಅಂತ ಎಚ್.ಡಿ.ಕೆ ಕರೆ. ಜನರನ್ನ ಎತ್ಕಟ್ಟಬೇಡಿ ಅಂತ ವಾಗ್ದಾಳಿ ನಡೆಸಿದ ಕೈ ನಾಯಕರು. ಎತ್ಕಟ್ ರಾಜಕಾರಣ ಮಾಡೋರ್ನ ಏನ್ ಮಾಡಕ್ಕಾಗತ್ರಿ? ಇವತ್ತು ಲೂಟಿ ಹೊಡಿಯಂತ ಕೆಲಸಕ್ಕೆ ಪ್ರಮುಖವಾದ ಕಾರಣಕರ್ತರು ನೀವೇ ಇದ್ದೀರಿ. ಕಟ್ಟಲ್ಲ ಅಂತ ಹೇಳಿ ಮಾಡ್ಲಿ. ಮೊನ್ನೆ ದಿನ ಕೊಟ್ಟಂತ ತೀರ್ಪೇನಿದೆ ಕಳೆದ ತಿಂಗಳು, ಈ ಕ್ಷಣದವರೆಗೆ ಈ ಸರ್ಕಾರ ಏನ್ ಕ್ರಮ ತಗೊಂಡ್ರಿ? ಟೋಲ್ ಕಟ್ಟಬೇಡಿ, ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ, ಇದು ಕುಮಾರಸ್ವಾಮಿ ಕೊಟ್ಟ ಕರೆ. ಈ ಕರೆಯಿಂದ ನೈಸ್ ರಸ್ತೆಯ ಟೋಲ್ನಲ್ಲಿ ನಿತ್ಯ ಗಲಾಟೆ ವಾಗ್ವಾದಗಳೇ ಆಗ್ತಾ ಇವೆ. ಟೋಲ್ ಕಟ್ಟಬೇಡಿ ಅಂತ ಕೋರ್ಟ್ ಆದೇಶ ಆಗಿದೆ ಅಂತ ಒಬ್ರು, ಕೋರ್ಟ್ ಆದೇಶವೇ ಇಲ್ಲ ಅಂತ ಇನ್ನೊಬ್ರು ವಾದಕ್ಕಿಳಿದಿದ್ದಾರೆ. ಇವತ್ತು ಕೂಡ ಮಾತನಾಡಿರುವ ಎಚ್.ಡಿ.ಕೆ ಮನಬಂದಂತೆ ಟೋಲ್ ರೇಟ್ ಹೆಚ್ಚಿದ್ದಾರೆ, ಕಾನೂನು ಬಾಹಿರವಾಗಿ ಟೋಲ್ ಸಂಗ್ರಹಿಸ್ತಾ ಇದ್ದಾರೆ, ನೈಸ್ ಟೋಲ್ ಕಟ್ಟಬೇಡಿ ಅಂತ ಪುನರುಚ್ಚರಿಸಿದ್ದಾರೆ. ಇಷ್ಟ ಬಂದಾಗೆ ಅವನು ವರ್ಷಕ್ಕೆ ರೇಟನ್ನು ರೈಸ್ ಮಾಡಿದ್ದಾನೆ. ಸರ್ಕಾರದ ಪರ್ಮಿಷನ್ ತಗೊಳ್ಳಿಲ್ಲ. ಇವತ್ತು ನ್ಯಾಯಾಲಯ ಹೇಳ್ತಾ ಇದೆ, ಆ ಟೋಲನ್ನು ಇಲ್ಲಿಗಲ್ ಆಗಿ ಫ್ರೇಮ್ವರ್ಕ್ ಅಗ್ರಿಮೆಂಟನ್ನು ವೈಲೇಟ್ ಮಾಡಿ ಈ ಹಣ ಇದರಿಂದ ಆ ಟ್ರಾವೆಲರ್ಸ್ ಹತ್ರ ತಗೋತಾ ಇರ್ತಕ್ಕಂಥದ್ದೇನಿದೆ ವಾಹನ ಮಾಲೀಕರಿಂದ, ಇದು ತಪ್ಪು. ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ. ಇದರಲ್ಲಿ ಸುಮಾರು 2,000 ಕೋಟಿ ಕಲೆಕ್ಷನ್ ಮಾಡಿದ್ದಾನೆ. ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಜನರಿಂದ ಕಿಸೆಯಲ್ಲಿ ಕಿತ್ಕೋತಾ ಇರ್ತಕ್ಕಂಥದ್ದೇನಿದೆ, ಅದನ್ನು ನಿಲ್ಲಿಸಲಿಕ್ಕೆ ಟೋಲ್ನಲ್ಲಿ ದುಡ್ಡು ಕೊಡಬೇಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ನ್ಯಾಯದ ತೀರ್ಪಿನ ಮೇಲೆ. ಕುಮಾರಸ್ವಾಮಿ ಅವರ ಈ ಕರೆಗೆ ಕಾಂಗ್ರೆಸ್ ನಾಯಕರು ಗುಡುಕ್ತಾ ಇದ್ದಾರೆ. ಜನರನ್ನ ಎತ್ಕಟ್ಟಬೇಡಿ, ಪ್ರಚೋದನೆ ಕೊಡಬೇಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಒಬ್ರು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಇದ್ದವರು ಹಿಂಗೆ ಸಾರ್ವಜನಿಕರಿಗೆ ಪ್ರಚೋದನೆ ಕೊಟ್ಟು ಮಾತನಾಡಿದ್ರೆ ಏನ್ ಹೇಳಕ್ಕಾಗ್ತದೆ? ಅವರು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಇದ್ದಾರೆ. ಅವ್ರಿಗೆ ಕಾನೂನು ಐತಲ್ವೇನಪ್ಪ, ಕೋರ್ಟ್ಗೆ ಹೋಗ್ಲಿ, ಕೋರ್ಟಲ್ಲಿ ಕಟ್ಟಲ್ಲ ಅಂತ ಹೇಳಿ ಮಾಡ್ಲಿ, ಕಂಟೆಂಪ್ಟ್ ಮಾಡ್ಲಿ, ಮೂವ್ ಮಾಡ್ಲಿ. ಸುಮ್ಮನೆ ಏನೋ ಒಬ್ಬ ಕೇಂದ್ರ ಮಂತ್ರಿಯಾಗಿ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕಪ್ಪ. ಸುಮ್ಮನೆ ಯಾರೋ ರೋಡಲ್ಲಿ ಬೀದಿಲಿ ಹೋಗೋರು ಮಾತಾಡ್ತಾರಲ್ಲ, ಆ ಥರ ಮಾತಾಡೋದು ಬಿಡಬೇಕು. ಕುಮಾರಸ್ವಾಮಿ ಅವ್ರು ಮನವಿ ಮಾಡ್ತೀವಿ, ಈಸ್ ಎ ಸೀನಿಯರ್ ಮಿನಿಸ್ಟರ್. ಅಲ್ಲಿ ಕೇಂದ್ರದಲ್ಲಿ ಕೆಲಸ ಮಾಡ್ರಿ ಅಂತ ಕಳಿಸಿದ್ರೆ ಹೋಗಿ ಬಂದು ಅದೇನೋ ಗಾದೆ ಹೇಳ್ತಾರಲ್ಲ ನಮ್ಮ ಕಡೆ, ಹಂಗೆ ಬೆಳಿಗ್ಗೆ ಬಂದು ಇಲ್ಲಿ ಕೂಗೋತಲ್ರಿ, ಬಿಡದಿಲ್ಲ ರೀ. ಎತ್ಕಟ್ ರಾಜಕಾರಣ ಮಾಡೋರ್ನ ಏನು ಮಾಡೋಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದಿಲ್ಲ. ಎಲ್ಲ ಟೋಲ್ಲು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಟ್ಟಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಕೈ ನಾಯಕರ ಈ ಮಾತಿಗೆ ಎಚ್.ಡಿ.ಕೆ ತಿರುಗೇಟು ನೀಡಿದ್ದಾರೆ. ನಾನೇನ್ ಜನರಿಗೆ ತೊಂದರೆ ಆಗ್ಬೇಕು ಅಂತ ಹೇಳಿಕೆ ಕೊಟ್ಟಿಲ್ಲ, ಅನ್ಯಾಯವನ್ನ ಪ್ರಶ್ನಿಸಿದ್ದೀನಿ ಅಂದಿದ್ದಾರೆ. ಈ ವಿಷಯದಲ್ಲಿ ನಾನು ಹುಡುಗಾಟಿಕೆ ಮಾಡಿಲ್ಲ, ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅಂತ ಮಾಡಿಲ್ಲ. ಸಾರ್ವಜನಿಕರಿಗೆ ಏನು ತೊಂದರೆ ಕೊಡ್ತಾ ಇದ್ದಾರೆ, ಅವರಿಂದ ಹಣ ಏನು ಕಿತ್ಕೊತಾ ಇದ್ದಾರೆ ಇಲ್ಲಿಗಲ್ ಆಗಿ, ಅದಕ್ಕೆ ಯಾರು ಬೆಂಬಲ ಕೊಡಬೇಡಿ ಅಂತಕ್ಕಂಥದ್ದನ್ನ ನಾಡಿನ ಜನತೆಗೆ ಹೇಳ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ಗೆ ಸಮಿತಿ ರಚನೆ, ಎಚ್.ಡಿ.ಕೆ ವಾಗ್ದಾಳಿ. ಬಿಡದಿ ಟೌನ್ಶಿಪ್ ಕುರಿತು ಸರ್ಕಾರ ಸಮಿತಿ ರಚನೆ ಮಾಡಿದೆ, 30 ದಿನದಲ್ಲಿ ವರದಿ ನೀಡುವಂತೆ ಸೂಚಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಎಚ್.ಡಿ.ಕೆ, ಅಂದು ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿಯಲ್ಲಿ ಡಿ.ಕೆ ಶಿವಕುಮಾರ್ ಇದ್ರು, ಟೌನ್ಶಿಪ್ ಬೇಡ ಅಂತ ವರದಿ ಕೊಟ್ಟಿದ್ದರು, ಈಗ ಯಾಕೆ ಜ್ಞಾನೋದಯ ಅಂತ ಪ್ರಶ್ನಿಸಿದ್ದಾರೆ. ಸತ್ಯಶೋಧನಾ ಸಮಿತಿ ಶಿವಕುಮಾರ್ ಅವರು ಆ ಸಮಿತಿ ಸದಸ್ಯರಿದ್ರಲ್ಲ, ಅವತ್ತು ಅಲ್ಲಿ ಮಾಡಬಾರದು ಅಂತ ತೀರ್ಪು ತಗೊಂಡ್ರಲ್ಲ ನಾನು ಮುಖ್ಯಮಂತ್ರಿ ಇದ್ದಾಗ, ಈಗ ಯಾಕಪ್ಪ ಇದಕ್ಕೆ ನಿಮ್ಗೆ ಜ್ಞಾನೋದಯ ಆಗಿದೆ ಈಗ ಮಾಡಬೇಕು ಅಂತ ಹೇಳಿ? ಬಿಡದಿ ಮತ್ತು ನೈಸ್ ರೋಡ್ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಶುರುವಾಗಿರುವ ಭೂ ಯುದ್ಧ ದಿನಕ್ಕೊಂದು ತಿರುವು ಪಡಿತಾ ಇದೆ. ಯೋಜನೆಯನ್ನ ಸಮರ್ಥಿಸಿಕೊಳ್ತಾ ಇರುವ ಕಾಂಗ್ರೆಸ್ ಕೌಂಟರ್ ಕೊಡ್ತಿದೆ. ಹರೀಶ್, ಟಿವಿ9 ಬೆಂಗಳೂರು.